ಎಲ್ರಿಗೂ ನಮಸ್ಕಾರ. ಕಟ್ರೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಎಲ್ಲರೂ ತುಂಬ ಇಷ್ಟಪಡೋ ಕುಂಬಳಕಾಯಿ ಸಂಡಿಗೆ, ಕುಂಬಳಕಾಯಿ ಹಾಗೂ ಭತ್ತಳ್ಳಿನ ಸಂಡಿಗೆ ಅತಿ ಸುಲಭವಾಗಿ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡೋಣ. ಇದು ತುಂಬಾ ಕಾಸ್ಟ್ಲಿ. ಮಾರ್ಕೆಟಲ್ಲಿ 100 ರೂಪಾಯಿಗೆ 10 ಸಂಡಿಗೆ ಸಿಗುತ್ತೆ. ನಾನು ಇವತ್ತು 30 ಸೇರು ಭತ್ತಳ್ಳಿನ ಮಾಡಿದ್ದೀನಿ. ನಮ್ಮ ಕಡೆ ಎಲ್ಲ ಸೇರು ಅಂತೀವಿ, ಬೆಂಗಳೂರಲ್ಲಿ ಲೀಟ್ರ್ ಅಂತಾರೆ. ಅದರಿಂದ ಅದಕ್ಕೆ ನಾನು 3.5 kg ತೂಕ ಇರೋ ಈ ಕುಂಬಳಕಾಯಿನ ತಗೊಂಡಿರೋದು. ಇದನ್ನ ಚೆನ್ನಾಗಿ ತೊಳೆದು ಒರೆಸ್ಕೊಂಡಿದ್ದೀನಿ. ಇದನ್ನು ಈ ಥರ ನೀವು ನೋಡ್ತಾ ಇದ್ದೀರಲ್ಲ, ಹೀಗೆ ಹೆಚ್ಕೊಳ್ಳೋದು. ಕುಂಬಳಕಾಯಿ ಯಾವಾಗಲೂ ಸಿಗುತ್ತೆ. ಇದು ಹಾಗೆ ಸೀಸನ್ ಅಂತೇನಿರಲ್ಲ, ಬಟ್ ಸಂಡಿಗೆ ಮಾಡೋಕ್ಕೆ ಇದು ತುಂಬ ಐಡಿಯಲ್ ಸೀಸನ್ನು. ಇದಕ್ಕೆ ಜಾಸ್ತಿ ಉರಿ ಬಿಸಿಲು ಬೇಕಾಗೋದಿಲ್ಲ. ಇದು ಸಣ್ಣಗೆ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. 2-3 ದಿವಸದಲ್ಲಿ ಒಣಗೋಗುತ್ತೆ. ಇದಕ್ಕೆ ತುಂಬ ಬಿಸಿಲು ಇಲ್ಲದೆ ಇರೋ ಈ ಟೈಮ್ ನವಂಬರ್ ಡಿಸೆಂಬರ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಇದು ನೋಡಿ, ನಾನು ಈ ಕುಂಬಳಕಾಯಿನ ಈ ಥರ ಹೆಚ್ಕೊಂಡ್ಬಿಟ್ಟು ಬೀಜ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಬೀಜದಲ್ಲಿ ಸ್ವಲ್ಪ ತಿರುಳಿದ್ರು ನೀವು ಆಮೇಲೆ ಸಾಂಬಾರಿಗೆ ಅಥವಾ ಮಜ್ಜಿಗೆ ಹುಳಿ ಆ ಥರ ಮಾಡಿಬಿಟ್ಟು ಅದನ್ನ ಉಪಯೋಗಿಸ್ಕೋಬೋದು. ಬಟ್ ಇದರಲ್ಲಿ ಬೀಜ ಬರಬಾರ್ದು, ಅದಕ್ಕೆ ನಾನು ಎಲ್ಲ ಸ್ವಲ್ಪ ತಿರುಳು ಎಕ್ಸ್ಟ್ರಾ ಹೋದ್ರೂ ಎಲ್ಲ ಬೀಜ ಕಂಪ್ಲೀಟಾಗಿಯೇ ತೆಗಿತಾ ಇರೋದು. ಈಗ ಈ ಥರ ಪುಟ್ಟದಾಗಿ ಹೋಲ್ಗಳನ್ನು ಮಾಡಿಕೊಂಡು ಅದರಿಂದ ನಾವು ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚಿಕ್ಕ ಹೋಲ್ ಮಾಡಿದರೆ ಸಿಪ್ಪೆ ತೆಗೆಯೋದು ಈಸಿ ಬರುತ್ತೆ. ತುಂಬ ಏನು ಡಿಫಿಕಲ್ಟ್ ಇಲ್ಲ. ಸುಮಾರು ನಂದು ಈ ಪೂರ್ತಿ ಕುಂಬಳಕಾಯಿ ಪೂರ್ತಿ ಸ್ಮಾಲ್ ಪೀಸಸಲ್ಲಿ ಹೆಚ್ಕೊಳ್ಳೋಕ್ಕೆ ಒಂದು 25 ನಿಮಿಷದಷ್ಟು ಟೈಮ್ ಬೇಕಾಯಿತು. ಈ ಥರ ಫಸ್ಟು ನಾನು ಹೀಗೆ ಎಲ್ಲ ಕುಂಬಳಕಾಯಿದು ಹಿಂದಿನ ಸಿಪ್ಪೆ ತಕ್ಕೊಂಡೆ. ಆಮೇಲೆ ಅದನ್ನು 1ರಲ್ಲಿ 4 ಪೀಸ್ ಈ ಥರ ಚಿಕ್ಕದಾಗಿ ಮಾಡಿಕೊಂಡೆ. ಆಮೇಲೆ ಕಟರ್ಗೆ ಹಾಕಿಬಿಟ್ಟು, ನಾವು ನಾರ್ಮಲ್ ಕಟರ್ ಇರತ್ತಲ್ಲ, ವೆಜಿಟೇಬಲ್ ಚಾಪರ್ ಇರತ್ತಲ್ಲ, ಚಾಪರಲ್ಲಿ ಹಾಕಿಬಿಟ್ಟು ತುಂಬ ಪುಟ್ಟ ಪೀಸನ್ನು ಮಾಡ್ಕೋಬೋದು. ನೀವು ಬೇಕಿದ್ದರೆ ಕೈಲೇನೂ ಹೆಚ್ಕೋಬೋದು. ಈ ಥರ ಚಾಪರ್ಗೆ ನಾನು ತುಂಬ ಜಾಸ್ತಿ ಕ್ವಾಂಟಿಟಿ ಇರೋದಕ್ಕೆ ನಾನು ಈ ಥರ ಪೂರ್ತಿ ಕುಂಬಳಕಾಯಿನ ಈ ಥರನೇ ಚಾಪರಲ್ಲಿ ಹಾಕಿಬಿಟ್ಟು ಅದನ್ನು ಚಿಕ್ಕ ಪೀಸ್ ಮಾಡಿದ್ದೀನಿ. ಇದು 1ರಿಂದ 2 ವರ್ಷ ಇಟ್ಟು ಕೆಡೋದಿಲ್ಲ, ತುಂಬ ರುಚಿಯಾಗಿ ಬರುತ್ತೆ ಸಂಡಿಗೆ. ನೋಡಿ, ಈಗ ಈ ಲೆವೆಲ್ ಇಷ್ಟು ಸಣ್ಣ ಪೀಸಸನ್ನು ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಇವೆಲ್ಲನೂ ಆಯಿತು ನಂದು. ಇಷ್ಟೊಂದು ನಮಗೆ ಹೋಳು ಸಿಕ್ಕಿದೆ ಅದರಿಂದ. ಈಗ ಇದು ತುಂಬ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಇದು ಖಾರವಾಗಿರೋ ಮೆಣಸಿನ್ಕಾಯಿನ ತೊಳೆದು ಒರೆಸ್ಕೊಂಡಿದ್ದೆ. ಈಗ ಅದನ್ನು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸುಮಾರು ಅರ್ಧ kg ಅಷ್ಟು ಮೆಣಸಿನ್ಕಾಯಿ ಹಾಕಿರೋದು ನಾನು. ನಿಮ್ಮದು ಕ್ವಾಂಟಿಟಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಪ್ರೊಸೀಜರ್ ನೋಡಿಕೊಂಡ್ರೆ ನೀವು ಎಷ್ಟು ಬೇಕು ಫಸ್ಟ್ ನಿಮ್ಮ ಕ್ವಾಂಟಿಟಿಗೆ ತಕ್ಕಷ್ಟು ನೀವು ಇದನ್ನೆಲ್ಲ ಸೇರಿಸ್ಕೋಬೋದು ಐಟಮ್ಸ್ನ. ಈಗ ನೋಡಿ, ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಆಯಿತು. ಇದು ಭತ್ತಳ್ಳು, ಹಿಂಗೆ ಫ್ರೆಶ್ ಭತ್ತಳ್ಳು. ನಿಮಗೇನಾದರೂ ಭತ್ತಳ್ಳ ಮೇಲೆ ಭತ್ತದಿನೂ ಸಿಪ್ಪೆ ಕಾಣ್ತಾ ಇದ್ದರೆ ಅದನ್ನು ಪೂರ್ತಿ ಸ್ವಚ್ಛ ಮಾಡ್ಕೋಬೇಕು. ಈಗ ನಾನು ಸ್ವಚ್ಛ ಒಂದ್ಸರಿ ಕ್ಲೀನ್ ಮಾಡಿ ಆದಮೇಲೆ ಈಗ ಯೂಸ್ ಮಾಡೋಕ್ಕೆ ತಗೊಂಡು. ಈ ಪಾತ್ರೆಯಲ್ಲಿ ನಾನು 4 ಲೀಟರ್ ಅಷ್ಟು, ಅಂದರೆ ಸುಮಾರು 200 ಗ್ರಾಮ್ ಅಷ್ಟು ಭತ್ತರಳು, ಪಫ್ ಪ್ಯಾಡಿ ಅಂತ ಹೇಳ್ತಾರೆ, ಅದನ್ನ ಹಾಕ್ಕೊಂಡಿರೋದು. ಇದಕ್ಕೆ ಮುಂಚೆ ಒಂದು 100 ml ಅಷ್ಟು, ಒಂದು ಚಿಕ್ಕ ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ. ಈಗ 1.5-2 ಸೌಟಷ್ಟು ನಾನು ಕುಂಬಳಕಾಯಿ ಹೆಚ್ಕೊಂಡಿದ್ವಲ್ಲ ಪುಟ್ಟ ಪೀಸಸ್ನ ಸೇರಿಸ್ತಾ ಇರೋದು. ಇದಕ್ಕೆ 4 ಚಮಚೆ, 3ರಿಂದ 4 ಚಮಚೆಯಷ್ಟು ನಿಂಬೆ ರಸನ ಸೇರಿಸ್ತಾ ಇರೋದು. ಮತ್ತು ನೋಡಿ, ನಮ್ಮ ರುಚಿಗೆ ತಕ್ಕಷ್ಟು, ಅಂದರೆ ನಾವು ಖಾರ ಎಷ್ಟು ತಿಂತೀವಿ, ನಾವು ಸ್ವಲ್ಪ ಖಾರ ಇಷ್ಟ, ಒಂದು 3 ಚಮಚೆಯಷ್ಟು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸುಮಾರು 1 ಚಮಚೆ, ಚಿಕ್ಕ ಚಮಚೆ ಇದೆ ಅದರಲ್ಲಿ 2 ಚಮಚೆ ಹಾಕ್ಕೊಂಡೆ. ಹೀಗೆ ನೀವು ನೋಡ್ತಾ ಇರೋ ಹಾಗೆ ತುಂಬ ನಾನು ಪ್ರೆಸ್ ಮಾಡ್ತಾ ಇಲ್ಲ, ಏಕ್ದಮ್ ಹಗೂರವಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ. ಈಗ ಮಸಾಲೆ ಎಲ್ಲನೂ ನಿಂಬೆಹಣ್ಣು ರಸ, ಉಪ್ಪು ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ನೀಟಾಗಿ ಇದಕ್ಕೆ ಟಚ್ ಆಗಬೇಕು, ಅದು ಹತ್ಕೋಬೇಕು ಮಾತ್ರ. ಈಗ ಇನ್ನು ಸ್ವಲ್ಪ ನೀರು ಹಾಕಿ ಮತ್ತೆ ಒಂದ್ಸರಿ ಕಲಿಸ್ಬಿಡೋಣ. ನೀರು ಸ್ವಲ್ಪ ಹಾಕಬೇಕು, ತುಂಬ ಜಾಸ್ತಿ ಬೇಕಾಗೋದಿಲ್ಲ ಇದಕ್ಕೆ. ಎಷ್ಟು ಅಂದರೆ ನೀವು ಕೈ ಮುಟ್ಟಿದರೆ ಹೌದಪ್ಪ ಇದಕ್ಕೆ ನೀರು ಟಚ್ ಆಗಿದೆ ಅನ್ನೋ ಫೀಲ್ ಬಂದರೆ ಸಾಕು. ಒಂದು 5 ನಿಮಿಷ ಇಟ್ಟರೆ ಅದು ಸಾಫ್ಟ್ ಆಗಿಬಿಡತ್ತೆ ತಾನೇ. ತುಂಬ ನೀರು ಹಾಕಿದರೆ ತುಂಬ ಕಲ್ಲಾಗತ್ತೆ, ಆಮೇಲೆ ಗಟ್ಟಿ ಆಗಿಬಿಟ್ಟು ಚೆನ್ನಾಗಿ ಬರೋದಿಲ್ಲ ಸಂಡಿಗೆ. ನೋಡಿ, ಈಗ ಈ ಥರ ಸೌಟಲ್ಲಿ ಒತ್ಕೊಂಡು ಸಂಡಿಗೆ ಹಾಕ್ತಾ ಇರೋದು. ನೀವೇನು ಮಾಡ್ಬೋದು ಅಂದರೆ ಇದನ್ನು ಒಂದ್ಸರಿ ನೀರಲ್ಲಿ ಎತ್ಕೊಂಡ್ರೆ 2-3 ಸಂಡಿಗೆ ನೀವು ಮಾಡ್ಕೋಬೋದು. ಆಗ ಈ ಸರ್ತಿ ನೀರಲ್ಲಿ ಎತ್ಕೋಬೇಕು ಸೌಟನ್ನು. ಪ್ರೆಸ್ ಮಾಡಿ, ತುಂಬ ಪ್ರೆಸ್ ಮಾಡಬೇಡಿ, ಜೆಂಟಲಾಗಿ ಪ್ರೆಸ್ ಮಾಡಿ, ಹಾಗೆಯೇ ಸ್ವಲ್ಪ ಹಾಕಿದರೆ ಸಂಡಿಗೆ ಬರುತ್ತೆ, ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ಕೆಲವೊಬ್ಬರು ಕೈಲೇನೂ ಇಡ್ತಾರೆ, ಕೈಲೇ ಇಡೋರಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋತಾರೆ, ಆದರೆ ಸ್ವಲ್ಪ ಕಲ್ಲಾಗತ್ತೆ ಅಂದ್ಕೊಂಡು ಈ ಥರ ಮಾಡೋದ್ರಿಂದ ತುಂಬ ಹಗೂರವಾಗಿ ಸಂಡಿಗೆ ಬರುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಸರಳವಾಗಿದೆ, ತುಂಬ ಎಕ್ಸ್ಪೆನ್ಸಿವ್ ಇದು ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋದರೆ.
ನೋಡಿ ಅಷ್ಟು ನಾನು 4 ಲೀಟ್ರ್ ಹಾಕಿದ್ನಲ್ಲ, ಸುಮಾರು 50 ಸಂಡಿಗೆ, ಹತ್ರ 50 ಸಂಡಿಗೆ ರೆಡಿಯಾಗಿದೆ. ನೀವು ಎಷ್ಟು ಬೇಕು ಅನ್ನೋ ಕ್ವಾಂಟಿಟಿ ಮೇಲೆ ನೀವು ಅಷ್ಟು ಸಂಡಿಗೆ, ಅಷ್ಟು ಕುಂಬಳಕಾಯಿ, ಸೈಜಿನ ಕುಂಬಳಕಾಯಿ ತಂದುಬಿಟ್ಟು ಮಾಡ್ಬೋದು. ನಂದು ಇದರಿಂದ ಸುಮಾರು 400 ಸಂಡಿಗೆ ರೆಡಿ ಆಯಿತು. 30 ಸೇರು ಭತ್ತಗಳಿಂದ 400 ಸೇರು ರೆಡಿ ಆಯಿತು. ನೋಡಿ ನನ್ನ ಮಗ ಆಗ್ತಾ ಇದ್ದಾನೆ, ಅವನು ತುಂಬ ಚಿಕ್ಕವನು, 9th ಸ್ಟ್ಯಾಂಡರ್ಡು. ಅವನಿಗೆ ಇದೆಲ್ಲ ಮಾಡೋಕ್ಕೆ ತುಂಬ ಇಷ್ಟ, ಅದಕ್ಕೆ ಅವನು ಸ್ಕೂಲಿಂದ ಬಂದಾದಮೇಲೆ ಹಾಕ್ತಾಯಿದ್ದೆ. ನಾನು ಇದನ್ನು ಸುಮಾರು 5 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ವಿ ಪ್ರೊಸೆಸ್ಸನ್ನು. ಸುಮಾರು 7 ಗಂಟೆವರೆಗೂ ನಾವು ಇದನ್ನು ಕಂಟಿನ್ಯೂ ಮಾಡಿದ್ವಿ. ನೋಡಿ ಅವನು ಇಷ್ಟು ಚಿಕ್ಕ ಹುಡುಗನು ಎಷ್ಟು ಸರಳವಾಗಿ ಹಾಕ್ತಾ ಇದ್ದಾನೆ. ಆಲ್ಮೋಸ್ಟು ನಾನು 2-3 ಸೆಟ್ ಮಾಡಿದರೆ ನೆಕ್ಸ್ಟ್ ಎಲ್ಲ ಅವನೇ ಮಾಡಿರೋದು ಇದನ್ನು. ತುಂಬ ಸರಳವಾಗಿ ಚಿಕ್ಕ ಮಕ್ಕಳು ಹಾಕ್ಕೊಂಡು ಮಾಡುವಂಥ ಸಂಡಿಗೆ. ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ಮತ್ತು ನಾನು ಹೇಳೋದ್ರಲ್ಲಿ ತುಂಬ ಜಾಸ್ತಿ ಅಳತೆದಿದೆಯಲ್ಲ, ಅದಕ್ಕೆ ನಿಮಗೆ ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನೋಡಿ ಈಗ 2 ದಿನ ಆದಮೇಲೆ, 2 ದಿನ ನಾನು ಆಗಿಂದ 1 ದಿವಸ ಮತ್ತೆ ಪ್ಲೇಟಲ್ಲಿಟ್ಟು ಒಣಗಿಸಿದ್ದೆ. ಸೊ ಪೂರ್ತಿ 3 ದಿವಸ ಆಗಿಂದ ತುಂಬ ಚೆನ್ನಾಗಿ ಒಣಗಿ ರೆಡಿಯಾಗಿದೆ. ಈಗ ಎಣ್ಣೆನಲ್ಲಿ ಹಾಕಿ ಡೀಪ್ ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆ ಕಾದಿಲ್ಲ ಇದನ್ನು, ಸೊ ಇದು ಒಂದು ಸ್ವಲ್ಪ ಟೈಮ್ ತಗೊಳ್ತಾ ಆಗೋಕ್ಕೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಮಾರ್ಕೆಟಲ್ಲಿ ಸಿಗೋ ಥರ ಸಂಡಿಗೆಗಳು ರೆಡಿಯಾಗಿವೆ. ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ. ಸೊ ನಾವೇನು ಹಾಕಿರ್ತೀವಲ್ಲ ಅದರ ಡಬಲ್ ಸೈಜ್ ರೆಡಿಯಾಗಿಬಿಡತ್ತೆ. ರುಚಿಯಾಗಿರೋ ಗರಿ ಆಗಿರೋ ಹಗುರವಾಗಿರೋ ಕುಂಬಳಕಾಯಿ ಸಂಡಿಗೆ ನಮಗಂತೂ ತುಂಬ ಇಷ್ಟ. ವರ್ಷಕ್ಕಾಗುವಷ್ಟು ನಾನು ಮಾಡಿಟ್ಟಿದ್ದೀನಿ. ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಒಂದು ಸಾರಿ ಇದನ್ನು ತಿಂದರೆ ಡೆಫಿನೆಟ್ಲಿ ನಿಮ್ಗೆ ಎಲ್ಲರೂ ಇದರ ರೆಸಿಪಿ ಕೇಳ್ತಾರೆ. ನಮ್ಮ ಮನೆಯಲ್ಲಿ ಯಾರ್ಯಾರು ತಿಂದಿದ್ದಾರಲ್ಲ ಎಲ್ಲರೂ ನನಗೆ ಇದರ ರೆಸಿಪಿ ಕೇಳ್ತಾರೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.